ಹಲೋ ಫ್ರೆಂಡ್ಸ್, ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಎಲ್ ಜಿ ಕಂಪ್ನಿಯಾದ ಡಬಲ್ ಡೋರ್ ಫಾಸ್ಟ್ ಫ್ರೀ ರೆಫ್ರಿಜರೇಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದ್ರ ಮಾಡೆಲ್ ನಂಬರ್ ಬಂದು GL-S292 RPZY ಅಂತೇಳಿ ಬರುತ್ತೆ. ಇದ್ರದ್ದು ಫಿನಿಶಿಂಗ್ ಬಂದು ಶೈನಿ ಸ್ಟೀಲ್ ಅಂತೇಳಿ ಬರುತ್ತೆ. ಕಂಪ್ಲೀಟ್ ಸ್ಟೀಲ್ ಫಿನಿಶಿಂಗ್ ಬರುತ್ತೆ. ಡೋರ್ ಫಿನಿಶಿಂಗ್ ಏನಿದೆಲ್ಲ ಅದು ವಿತ್ ಹ್ಯಾಂಡಲ್ ವಿತ್ ಕೀ ಕೂಡ ಬರುತ್ತೆ. ಏನಾದರೂ ಮನೇಲಿ ಚಿಕ್ಕ ಮಕ್ಕಳಿದ್ರಿಗಿನ ಲಾಕ್ ಮಾಡ್ಕೋಬೋದು ನಾವು. ವಿತ್ ಹ್ಯಾಂಡಲ್ ಎಲ್ಲ ಇರುತ್ತೆ. ಪಾಕೆಟ್ ಹ್ಯಾಂಡಲ್ ಕೂಡ ಬರುತ್ತೆ ಇದರಲ್ಲಿ, ವಿತೌಟ್ ಹ್ಯಾಂಡಲ್ ಮಾಡಲು. ಬಟ್ ಇದು ವಿತ್ ಹ್ಯಾಂಡಲ್ ಇರೋದ್ರಿಂದ ಚೆನ್ನಾಗಿ ಲುಕ್ ಇರುತ್ತೆ ಫ್ರಿಜ್. ಟೋಟಲ್ ಸ್ಟೈನ್ಲೆಸ್ ಸ್ಟೀಲ್ ಫಿನಿಶಿಂಗ್ ಬರುತ್ತೆ ಇದು. ಇನ್ನು ಇದ್ರ ಸ್ಟೋರೇಜ್ ಬಗ್ಗೆ ಹೇಳಬೇಕಾದ್ರೆ ಇದು ಕಂಪ್ಲೀಟ್ 260 ಲೀಟರ್ಸು, 5 to 6 ಮೆಂಬರ್ ಯೂಸ್ ಮಾಡ್ಬೋದು. ಇನ್ನು ಇದ್ರ ಸ್ಟಾರ್ ರೇಟಿಂಗ್ ಬಗ್ಗೆ ಹೇಳಬೇಕಾದ್ರೆ 2 ಸ್ಟಾರ್ ರೇಟೆಡ್ ಬರುತ್ತೆ. ಪವರ್ ತುಂಬಾ ಕಡಿಮೆ ತಗೊಳುತ್ತೆ, ಯಾಕಂದರೆ ಇದು ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ. ನಾರ್ಮಲಾಗಿ ಮೊದಲೇನು ಬರ್ತಾಯಿತ್ತು, ಕಂಪ್ರೆಸರ್ ಆಫ್ ಆಗಿ ಆನ್ ಆಗ್ತಾಯಿತ್ತು, ಅದರಿಂದ ಪವರ್ ಜಾಸ್ತಿ ತಗೊಳ್ತಾಯಿತ್ತು. ಇವಾಗ ಬರ್ತಿರೋ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ, ಫಾಸ್ಟ್ ಕೂಲಿಂಗ್ ಆಗುತ್ತೆ. ಇನ್ನು ಒಳಗಡೆ ನಾವು ಫುಡ್ ಐಟಮ್ಸ್ ಬಗ್ಗೆ ಹೇಳಬೇಕಾದ್ರಿಗಿನ ಇದರಲ್ಲಿ ಮೇಲ್ಗಡೆ ಫ್ರೀಜರ್ ಸೆಕ್ಷನ್ ಬರುತ್ತೆ. ಇನ್ನು ಕೆಳಗಡೆ ಬಂದು ರೆಫ್ರಿಜರೇಟರ್ ಸೆಕ್ಷನ್ನು. ಇದು ಬಂದು ಕನ್ವರ್ಟಬಲ್ ಮಾಡೆಲ್ ಇರೋದರಿಂದ ನಾವು ಫ್ರೀಜರ್ನ ಫ್ರಿಜ್ ಥರ ಕೂಡ ಕನ್ವರ್ಟ್ ಮಾಡ್ಕೋಬೋದು. ನಾವು ಏನಾದರೂ ಮೇಲ್ಗಡೆ ಐಸ್ ಕ್ಯೂಬ್ಸ್ ಬೇಕಾದರೆ ಐಸ್ ಕ್ಯೂಬ್ ಮಾಡ್ಕೋಬೋದು, ಬೇಡ ಅಂದರೆ ಜಸ್ಟ್ ಕನ್ವರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಾವು ವೆಜಿಟೇಬಲ್ಸ್ ಕೂಡ ಮೇಲೆ ಇಟ್ಕೋಬೋದು. ಇವಾಗ ನೀವು ನೋಡ್ತಿರೋದು ಇದು ಫ್ರೀಜರ್ ಸೆಕ್ಷನ್. ಇದು ಡಿವಲ್ ಐಸ್ ಟೆಸ್ಟ್ ಬರುತ್ತೆ. ನಾವು ಜಸ್ಟ್ ವಾಟರ್ ಹಾಕಿಟ್ಟಿಗಿನ 1 ಅವರಲ್ಲಿ ಐಸ್ ಕ್ಯೂಬ್ ಆಗುತ್ತೆ. ಇದು ಐಸ್ ಕ್ಯೂಬ್ ಟ್ರೇ ಕೆಳಗಡೆ ಅದು. ಈ ಮಾಡೆಲ್ ಕನ್ವರ್ಟಬಲ್ ಮಾಡೆಲ್ ಇರೋದ್ರಿಂದ ನಾವು 2 ಟೈಪ್ಸ್ ಯೂಸ್ ಮಾಡ್ಕೋಬೋದು. ಫ್ರೀಜರ್ ಯೂಸ್ ಮಾಡ್ಕೋಬೋದು, ಬೇಡ ಅಂದ್ರೆಗಿನ ರೆಫ್ರಿಜರೇಟರ್ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಏನಾದರೂ ನಾವು ಡ್ರೈ ಫುಡ್ ಐಟಮ್ಸ್ ಎಲ್ಲ ನಾವು ಇಟ್ಕೋಬೋದು, ಬಾಟಲ್ಸ್. ಇನ್ನು ಇದು ಫಾಸ್ಟ್ ಫ್ರೀ ರೆಫ್ರಿಜರೇಟರ್ ಇರೋದ್ರಿಂದ ನಿಮಗೆ ಬ್ಯಾಕ್ ಸೈಡ್ ಏನಿದೆಲ್ಲ ಕಂಪ್ಲೀಟ್ ಕ್ಲೋಸ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಸಿಂಗಲ್ ಡೋರ್ ಥರ ವಾಟರ್ ಲೀಕೇಜ್ ಆಗಲಿ, ಐಸ್ ಎಲ್ಲ ಗಡ್ಡೆ ಕಟ್ಟೋದಾಗಲಿ ಇರೋದಿಲ್ಲ. ಡಬಲ್ ಡೋರ್ದಲ್ಲಿ ಮೇಲ್ಗಡೆ ಕೂಲಿಂಗ್ಗೆ ಸಪ್ರೇಟ್ ಇರುತ್ತೆ, ಕೆಳಗಡೆ ಕೂಲಿಂಗ್ಗೆ ಸಪ್ರೇಟ್ ಇರುತ್ತೆ. ಇದು ಫಾಸ್ಟ್ ಫ್ರೀ ಅಂತ ಹೇಳ್ತಾರೆ ಡಬಲ್ ಡೋರಲ್ಲಿ. ಸಿಂಗಲ್ ಡೋರ್ಗಿಂತ ಬೆಟರ್ ಕೂಲಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಇದರಲ್ಲಿ 3 ಅನ್ಬ್ರೇಕ್ ಸ್ಟಫನ್ ಗ್ಲಾಸ್ ಬರುತ್ತೆ. ನಾವು ಅಡ್ಜಸ್ಟೇಬಲ್ ಕೂಡ ಮಾಡ್ಕೋಬೋದು. 3 ಸೆಲ್ಫ್ ಬರುತ್ತೆ. ಪ್ಲಸ್ ಇದಕ್ಕೆ LED ಲೈಟ್ ಕೊಟ್ಟಿರೋದ್ರಿಂದ ಪವರ್ ಕನ್ಸಂಪ್ಷನ್ ಇನ್ನೂ ತುಂಬ ಕಡಿಮೆ ತಗೊಳುತ್ತೆ. ಮೊದಲೇನು ಬರ್ತಾಯಿತ್ತು, ನಾರ್ಮಲ್ ಬಲ್ಬ್ ಬರ್ತಾ ಇರೋದ್ರಿಂದ ಪವರ್ ಕನ್ಸಂಪ್ಷನ್ ಜಾಸ್ತಿ ತಗೊಳ್ತಾಯಿತ್ತು. ಇದರಲ್ಲಿ LED ಲೈಟ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ. ಇನ್ನು ಸೆಲ್ಫ್ ಫೇಸ್ ಕೂಲಿಂಗ್ ಕೊಟ್ಟಿದ್ದಾರೆ. ನಾವು ಫುಡ್ ಐಟಮ್ಸ್ ಯಾವ ಥರ ಇಡ್ತೀವೋ ಆ ಥರ ಸೆಲ್ಫ್ ಫೇಸ್ ಇರೋದ್ರಿಂದ ಫುಡ್ ಐಟಮ್ಸ್ ಫ್ರೆಶ್ ಇರುತ್ತೆ. ನೀವು ನೋಡ್ತಿರೋದು ವೆಜಿಟೇಬಲ್ ಬಾಕ್ಸು. ಇದರಲ್ಲಿ ವೆಜಿಟೇಬಲ್ಸ್ ಏನು ಇಡ್ತೀವಲ್ಲ 7 ಡೇಸ್ವರೆಗೂ ಫ್ರೆಶ್ನೆಸ್ ಮೇಂಟೈನ್ ಮಾಡುತ್ತೆ. ನಮಗಿಲ್ಲೇ ಕೊಟ್ಟಿದ್ದೇನೆ ಅಡ್ಜಸ್ಟೇಬಲು. ನಮಗೇನಾದರೂ ಫ್ರೂಟ್ಸ್ ಬೇಕಾದರೆ ಫ್ರೂಟ್ಸ್ ಇಟ್ಕೋಬೋದು, ವೆಜಿಟೇಬಲ್ ಇಟ್ಕೋದ್ರೆ ವೆಜಿಟೇಬಲ್ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇದರಿಂದ ಏನಿರುತ್ತೆಲ್ಲ ಮೇಂಟೈನ್ ಮಾಡುತ್ತೆ, ಬೇಗ ಹಾಳಾಗಲ್ದಂಗೆ 7 ಡೇಸ್ವರೆಗೂ ಫ್ರೆಶ್ನೆಸ್ ಮೇಂಟೈನ್ ಮಾಡುತ್ತೆ. ಇನ್ನು ಇದು ಅನ್ಬ್ರೇಕ್ ಸ್ಟಫನ್ ಗ್ಲಾಸ್ ಇರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಸೆಲ್ಫ್ ಫೇಸ್ ಕೂಲಿಂಗ್ ಬರುತ್ತೆ. ಇನ್ನು ಟೆಂಪ್ರೇಚರ್ ಸೆಟ್ಟಿಂಗ್ ಏನಿದೆಲ್ಲ ಕೆಳಗಡೆ ಕೊಟ್ಟಿರ್ತಾನೆ, ನಮಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೋಬೋದು. ಫ್ರೀಜರ್ ಟು ಫ್ರಿಜ್ ಕನ್ವರ್ಟ್ ಮಾಡ್ಕೋಬೋದು. ನಮಗೆ ಫ್ರಿಜ್ಜಲ್ಲಿ ಕೂಡ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ನಾವು ಏನಾದರೂ ಫಂಕ್ಷನ್ ಮನೇಲಿದ್ರಿಗಿನ ಫ್ರಿಜ್ಜಲ್ಲಿ ಸೂಪರ್ ಚಿಲ್ ಅಂತ ಸೆಲೆಕ್ಟ್ ಮಾಡಿದ್ರೂ ಕೂಲಿಂಗ್ ಜಾಸ್ತಿ ಮೇಂಟೈನ್ ಮಾಡುತ್ತೆ. ನೀವು ಮೇಲ್ಗಡೆ ಪ್ಲಸ್ ಕೆಳಗಡೆ ಎರಡೂ ಅಲ್ಲಿ ಸೆಟ್ ಮಾಡ್ಕೋಬೋದು. ಸೂಪರ್ ಚಿಲ್ ಪ್ಲಸ್ ಕನ್ವರ್ಟಬಲ್ 2 ಆಪ್ಷನ್ಸ್ ಕೊಟ್ಟಿದ್ದಾನೆ. 3 ಸೆಕೆಂಡ್ ಹೋಲ್ಡ್ ಮಾಡಿದ್ರಿಗಿನ ನಿಮಗೆ ಲೈಟ್ ಬ್ಲಿಂಕ್ ಆಗುತ್ತೆ. ಇನ್ನು ಇದರಲ್ಲಿ ನಿಮಗೆ 2 ಲೀಟರ್ಸ್ ಬಾಟಲ್ಸ್ ಎಲ್ಲ ಇಟ್ಕೋಬೋದು. ಇನ್ನು ಇದರಲ್ಲಿ ಆ್ಯಂಟಿ ಗ್ಯಾಸ್ ಕಿಟ್ ಬರುತ್ತೆ. ನಾವು ಯಾವಾಗಾದರೂ ಒಂದು ಸರಿ ಅದನ್ನೆಲ್ಲ ಗ್ಯಾಸ್ ಕಿಟ್ನೆಲ್ಲ ರಬ್ಬರ್ನ ರಿಮೂವ್ ಮಾಡಿ ಮತ್ತೆ ವಾಶ್ ಮಾಡಿ ಹಾಕ್ಕೋಬೋದು. ರಿಮೂವಬಲ್ ಬರುತ್ತೆ. ಇನ್ನು ಎಗ್ ಟ್ರೈ ಕೂಡ ಬರುತ್ತೆ ಇದರಲ್ಲಿ. ಎಗ್ ಟ್ರೈ. ಇನ್ನು ವಾರಂಟಿ ಬಗ್ಗೆ ಹೇಳಬೇಕಾದ್ರೆ ಕಂಪ್ಲೀಟ್ ಫ್ರಿಜ್ಜಿಗೆ 1 ವರ್ಷ ವಾರಂಟಿ ಬರುತ್ತೆ. ಕಂಪ್ರೆಸರಿಗೆ 10 ವರ್ಷ ವಾರಂಟಿ ಬರುತ್ತೆ. 1 ವರ್ಷ ಒಳಗಡೆ ಏನಾದರೂ ಪ್ರಾಬ್ಲಮ್ ಆದರೆ ಸರ್ವೀಸು ಪ್ಲಸ್ ಸ್ಪೇರ್ ಎಲ್ಲ ಕವರ್ ಆಗುತ್ತೆ. ಆಫ್ಟರ್ 1 ಇಯರ್ ನಿಮಗೆ ಕಂಪ್ರೆಸರ್ ಮಾತ್ರ ಇರುತ್ತೆ ವಾರಂಟಿ. ಇದು ಮ್ಯಾನ್ಯುವಲ್ ಬುಕ್ಕು. ಕೀ ಬರುತ್ತೆ ಇದರಲ್ಲಿ.
ಇದು ಆಟೋ ಸ್ಮಾರ್ಟ್ ಕನೆಕ್ಟ್ ಅಂತೇಳಿ ಕೊಟ್ಟಿದ್ದಾನೆ. ಮನೇಲಿ ಏನಾದರೂ UPS ಆ ಥರ ಇದ್ರಿಗಿನ ನಾವು ಕನೆಕ್ಟ್ ಮಾಡ್ಕೋಬೋದು. 2CFL ಬಲ್ಬ್ ಎಷ್ಟು ತಗೊಳುತ್ತೆ ಅಷ್ಟು ಪವರ್ ತುಂಬ ಕಡಿಮೆ ತಗೊಳುತ್ತೆ. ಇನ್ನು ಇದ್ರ ಸ್ಟಾರ್ ರೇಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಫರ್ ಇಯರ್ 248 ಯೂನಿಟ್ಸ್ ತಗೊಳುತ್ತೆ ಒಂದು ವರ್ಷಕ್ಕೆ. 2 ಸ್ಟಾರ್ ರೇಟೆಡು. ಕಂಪ್ರೆಸರ್ಗೆ 10 ಇಯರ್ಸ್ ವಾರಂಟಿ ಕೊಟ್ಟಿದ್ದಾನೆ. ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ನಾಯ್ಸ್ ಏನು ನಿಮ್ಗೆ ಯಾವುದೇ ನೈಟ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಪವರ್ ಕನ್ಸೂಮ್ ತುಂಬ ಕಡಿಮೆ ತಗೊಳುತ್ತೆ. ಕೂಲಿಂಗ್ ಕೂಡ ಫಾಸ್ಟ್ ಆಗುತ್ತೆ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ದು. LGಯಲ್ಲಿ ಇನ್ನೂ ನಿಮಗೆ 3 ಸ್ಟಾರ್ ರೇಟೆಡ್ ಬೇಕಾದ್ರೆ 3 ಸ್ಟಾರ್ ರೇಟೆಡ್ ಕೂಡ ಸಿಗುತ್ತೆ. ಬಟ್ ಎವ್ರಿ ಇಯರ್ ಸ್ಟಾರ್ ರೇಟೆಡ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಯೂನಿಟ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಯೂನಿಟ್ಸ್ ತಗೊಳುತ್ತೆ ಅಂತೇಳಿ. ಮತ್ತು ಇದರಲ್ಲಿ ಇನ್ಬಿಲ್ಟ್ ಸ್ಟೆಪ್ಲೈಸರ್ ಅಂತ ಕೊಟ್ಟಿದ್ದಾನೆ. ವರ್ಕ್ಸ್ ವಿತೌಟ್ ಸ್ಟೆಪ್ಲೈಸರ್ ಅಂತೇಳಿ. ಅಂದರೆ 100 to 310 ವ್ಯಾಟ್ಸ್ವರೆಗೂ ಕಂಟ್ರೋಲ್ ಮಾಡುತ್ತೆ ಫ್ಲಕ್ಚುಯೇಷನ್ನು. ಮತ್ತು ಇದರಲ್ಲಿ ಸ್ಮಾರ್ಟ್ ಡೈನೋಸಸ್ ಅಂತೇಳಿ ಒಂದು ಆ್ಯಪ್ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಏನಾದರೂ ಫ್ರಿಜ್ಜಲ್ಲಿ ಟ್ರಬಲ್ ಶಾಟ್ ಏನಾದರೂ ಇಶ್ಯೂ ಆಯಿತು, ಪ್ರಾಬ್ಲಮ್ ಆಯಿತು ಅಂದರೆ ಜಸ್ಟ್ ನೀವು ಮೊಬೈಲಲ್ಲೇ ಫೈಂಡ್ ಔಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದೇನು ಪ್ರಾಬ್ಲಮ್ ಆಗಿದೆ ನೋಡಿ ನೀವು ಟೆಕ್ನಿಷಿಯನಿಗೆ ರಿಜಿಸ್ಟರ್ ಮಾಡಿದಾಗ ಜಸ್ಟ್ ಟೆಕ್ನಿಷಿಯನ್ ಬಂದು ಅದನ್ನ ಬೇಗ ಸಾಲ್ವ್ ಆಗುತ್ತೆ. ಇದೊಂದು ಫಾಸ್ಟ್ ಸರ್ವಿಸ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಲುಕ್ ಬರುತ್ತೆ ಇದರದ್ದು. ಇನ್ನು ಡಬಲ್ ಡೋರು ಬ್ಯಾಕ್ ಸೈಡೆಲ್ಲ ನಿಮಗೆ ಕಂಪ್ಲೀಟ್ ಕ್ಲೋಸ್ ಇರೋದ್ರಿಂದ ಯಾವುದೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಇದರಲ್ಲಿ ಸೇಮ್ ಮಾಡೆಲಲ್ಲಿ ನಿಮಗೆ ವಿತೌಟ್ ಹ್ಯಾಂಡಲ್ ಕೂಡ ಸಿಗುತ್ತೆ, ಪಾಕೆಟ್ ಹ್ಯಾಂಡಲ್ ಟೈಪು.